ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವೇರ್ ಹಾಗೂ ಆಫೀಸ್ ವೇರ್ಗಳಿಗೆ ಯೂಸ್ ಮಾಡುವಂತಹ ಗೋಲ್ಡ್ ಇಯರಿಂಗ್ ಡಿಸೈನ್ಸ್ಗಳು ಹಾಗೂ ಒಂದಷ್ಟು ಕಲೆಕ್ಷನ್ಸ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ರೀತಿ ತುಂಬಾನೇ ಒಳ್ಳೆ ಡಿಸೈನ್ಸ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ತುಂಬಾನೇ ಬ್ಯೂಟಿಫುಲ್ ಹಾಗೂ ಕಡಿಮೆ ಗ್ರಾಮ್ ಅಂದ್ರೆ ಕೇವಲ 1.5 ಇಂದ 2 ಗ್ರಾಮ್ಗಳಲ್ಲೆಲ್ಲ ನೀವು ಈ ತರದ ಒಂದು ತುಂಬಾನೇ ಸ್ಟೈಲಿಶ್ ಇಯರಿಂಗ್ ನ ನೀವು ಮಾಡಿಸ್ಕೊಳ್ಬಹುದು. ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಒಂದಕ್ಕಿಂತ ಒಂದು ತುಂಬಾನೇ ವೆರೈಟಿ ಆಗಿದೆ ಕಲೆಕ್ಷನ್ಸ್ಗಳು. ನೀವು ಖಂಡಿತವಾಗ್ಲೂ ಆಫೀಸ್ ವೇರ್ಗಳಿಗೆ ಇಲ್ಲ ಡೈಲಿ ವೇರ್ಗಳಿಗೆ ಯೂಸ್ ಮಾಡಬಹುದಾದಂತಹ ಗೋಲ್ಡ್ ಇಯರಿಂಗ್, ಸ್ಟಡ್ ಇಯರಿಂಗ್ ಅಂತಾನೆ ಹೇಳ್ಬೋದು. ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇದೆ. ಎಲ್ಲಾ ತರದ ಡಿಸೈನ್ಸ್ಗಳು ನಾನು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ, ಇವಾಗ ತೋರಿಸ್ತಾ ಇರುವಂತದ್ದು ಒಂದು ಸ್ಟಾರ್ ಶೇಪ್ ನಲ್ಲಿ ಒಂದು ಡೈಲಿ ವೇರ್ ಅಥವಾ ಸಿಂಪಲ್ ವೇರ್ ಇಯರಿಂಗ್ ಅಂತ ಹೇಳ್ಬೋದು. ಮತ್ತೊಂದು ಸ್ಟಡ್ ಇಯರಿಂಗ್ ನೋಡ್ತಾ ಇದ್ರ, ಸೆಂಟ್ರಲ್ಲಿ ಒಂದು ಜೇಡ ಇಲ್ಲ ಅವಳದ ಒಂದು ಸ್ಟೋನ್ ಅನ್ನ ನೀವು ಹಾಕಿಸ್ಕೊಳ್ಬಹುದು, ಇಲ್ಲ ವೈಟ್ ಸ್ಟೋನ್, ಇಲ್ಲ ನಿಮ್ಗೆ ಯಾವ ಕಲರ್ ಇಷ್ಟ ಆ ಕಲರ್ ಸ್ಟೋನ್ ಅನ್ನ ಹಾಕಿಸ್ಕೊಂಡು ಒಂದು ಸಿಂಪಲ್ ಆಗಿ ಒಂದು ಫ್ಲವರ್ ಡಿಸೈನ್ ರೀತಿನಲ್ಲಿ ಕಾಣುವಂತಹ ಒಂದು ಸ್ಟಡ್ ಇಯರಿಂಗ್ ನ ನೀವು ಈ ತರ ಅರೌಂಡ್ ನಿಮ್ಗೆ 2 to 3 ಗ್ರಾಮ್ಸ್ ಒಳಗಡೆ ನೀವು ಈ ತರದ ಒಂದು ಇಯರಿಂಗ್ ನ ಮಾಡಿಸ್ಕೊಳ್ಬಹುದು. ಇವತ್ತು ತೋರಿಸುವಂತಹ ಪ್ರತಿಯೊಂದು ಸ್ಟಡ್ ಇಯರಿಂಗ್ ಗಳ ಕಲೆಕ್ಷನ್ಸ್ ನಿಮ್ಗೆ 1.5 ಗ್ರಾಮಿಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ ಇಲ್ಲ 2 ಗ್ರಾಮಿಂದ ಸ್ಟಾರ್ಟ್ ಆಗಿ ನಿಮ್ಗೆ ಜಸ್ಟ್ ಒಂದು 4 ಗ್ರಾಮ್ ಒಳಗಡೆನೆ ಸಿಗುತ್ತೆ. ಅಂದ್ರೆ ನಿಮ್ಗೆ 2 ಗ್ರಾಮ್ 3 ಗ್ರಾಮ್ ಮ್ಯಾಕ್ಸಿಮಮ್ ಅಂದ್ರೆ 4 ಗ್ರಾಮ್ ಇರುತ್ತೆ ಅಷ್ಟೇನೆ. ಸ್ವಲ್ಪ ದೊಡ್ಡದಾಗಿ ಬಂದಿದೆ ಅಂತ ಅಂದ್ರೆ ಇವಾಗ ನೋಡ್ತಾ ಇದ್ದೀರಲ್ವಾ, ಇವೆಲ್ಲವೂ ಕೂಡ ನಿಮ್ಗೆ 2 ರಿಂದ 3 ಗ್ರಾಮ್ ಒಳಗಡೆನೆ ಸಿಗುವಂತಹ ಸ್ಟಡ್ ಡೈಲಿ ವೇರ್ ಇಯರಿಂಗ್ ಕಲೆಕ್ಷನ್ಸ್. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆಫೀಸ್ ವೇರ್ ಗಳಿಗಂತೂ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಅಲ್ಲೇ ಜಸ್ಟ್ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿದ್ರೆ ನಾನು ಒಂದಷ್ಟು ಜ್ಯುವೆಲರಿ ಶಾಪ್ ಅಡ್ರೆಸ್ಗಳನ್ನ ತಿಳಿಸ್ಕೊಡ್ತೀನಿ. ನೀವು ಶಾಪ್ನ ವಿಸಿಟ್ ಮಾಡಬಹುದು, ಇಲ್ಲ ಕೊರಿಯರ್ ಮುಖಾಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನೀವು ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡು ನಂತರ ನೀವು ಶಾಪ್ನ ವಿಸಿಟ್ ಮಾಡಿ ಇಲ್ಲ ಕೊರಿಯರ್ ಮುಖಾಂತರ ನೀವು ಪರ್ಚೇಸ್ ಮಾಡಬಹುದು. ಇಲ್ಲ ನಿಮ್ಮ ಹತ್ತಿರದ ಶಾಪ್ ಅಥವಾ ರೆಗ್ಯುಲರ್ ಆಗಿ ಹೋಗುವಂತಹ ಒಂದು ಜ್ಯುವೆಲರಿ ಶಾಪ್ ಅಲ್ಲೇ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು. ನಿಮ್ಗೆ ಏನಾದರೂ ಇಷ್ಟ ಆಯಿತು ಡಿಸೈನ್ ಅಂತಂದ್ರೆ ಅಲ್ಲೇ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿರಿ. ನೀವು ಇಯರಿಂಗ್ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದಾಗ ಪರ್ಚೇಸ್ ಮಾಡ್ಬೋದು. ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಯಾವುದೇ ರೀತಿಯಾದಂತಹ ಸ್ಟೋನ್ ಅನ್ನ ಬಳಸಿಲ್ಲ, ತುಂಬಾನೇ ಯುನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಮತ್ತೊಂದು ಪರ್ಲ್ ಇಯರಿಂಗ್ ನೋಡ್ತಾ ಇದ್ದೀರಾ, ಓವೆಲ್ ಶೇಪ್ ನಲ್ಲಿ ಒಂದು ಪರ್ಲ್ ಬೀಡ್ಸ್ ಅನ್ನ ಕೊಟ್ಟು ಒಂದು ಪರ್ಲ್ ಅಂದ್ರೆ ಮುತ್ತಿನ ಹೋಲೆನ ನಿಮ್ಗೆ ಸಿಂಪಲ್ ಆಗಿ ಮಾಡಿರುವಂತಹ ಒಂದು ಡಿಸೈನ್ ಅರೌಂಡ್ ನಿಮ್ಗೆ 3 to 3.5 ಗ್ರಾಮ್ಸ್ಗಳಲ್ಲೆಲ್ಲ ನೀವು ಮಾಡಿಸ್ಕೊಳ್ಬಹುದು. ಅಂದ್ರೆ ಹಿಂದೆಗಡೆ ಸ್ಕ್ರೂ ನಿಮ್ಗೆ ಗಟ್ಟಿಯಾಗಿ ಬೇಕು ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಒಂದು 3.5 ಗ್ರಾಮ್ಸ್ ಆಗುತ್ತೆ ಅಷ್ಟೇನೆ. ಇನ್ನ ಕಮ್ಮಿನೇ ಆಗುತ್ತೆ, 3 ಗ್ರಾಮ್ಸ್ ಆಗುತ್ತೆ. ಇಲ್ಲ ಪರವಾಗಿಲ್ಲ ಲೈಟ್ ವೆಯ್ಟ್ ಆಗಿ ಸ್ವಲ್ಪ ಕಡಿಮೆ ಎಲ್ಲ ಇರಲಿ ಅಂತ ಅಂದ್ರೆ 2.5 3 ಗ್ರಾಮ್ಸ್ ಒಳಗಡೆ ಸಿಗುತ್ತೆ. ಮತ್ತೊಂದು ಇಯರಿಂಗ್ ನೋಡ್ತಾ ಇದ್ದೀರಾ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಒಂದು ಫ್ಲವರ್ ಟೈಪ್ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು. ತುಂಬಾನೇ ಒಳ್ಳೆ ಕಲೆಕ್ಷನ್ಸ್, ಒಳ್ಳೆ ಡಿಸೈನ್ ಅಂತ ಹೇಳ್ಬೋದು. ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ, ಡೈಲಿ ವೇರ್ಗಂತೂ ಮಾಡಿಸಿದ ಒಂದು ಇಯರಿಂಗ್ ಗಳ ಕಲೆಕ್ಷನ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ನಮ್ಮ ಚಾನಲ್ನ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ತುಂಬಾನೇ ಒಳ್ಳೆ ಡಿಸೈನ್ಸ್ಗಳು ಇದೇ ರೀತಿ ನೀವು ನೋಡ್ತಾ ಇರ್ಬೋದು. ಮತ್ತೊಂದು ಸ್ಟಡ್ ಇಯರಿಂಗ್ ನೋಡ್ತಾ ಇದ್ದೀರಾ, ಸೆಂಟ್ರಲ್ಲಿ ರೆಡ್ ಸ್ಟೋನ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಕಲರ್ ಸ್ಟೋನ್ ಬೇಕು ಆ ಕಲರ್ ಸ್ಟೋನ್ ಅನ್ನ ನೀವು ಹಾಕ್ಸ್ಕೊಳ್ಬಹುದು. ಅವಳ ಜೇಡ ಇಲ್ಲ ರೆಡ್ ಸ್ಟೋನ್, ಗ್ರೀನ್ ಸ್ಟೋನ್ ಇಲ್ಲ ಪರ್ಲ್ ಬೀಡ್ಸ್, ಈ ತರದ ಒಂದು ಸ್ಟೋನ್ಗಳ ಕಲೆಕ್ಷನ್ಸ್ಗಳು ಇದೆ. ನಿಮ್ಗೆ ಯಾವ ಕಲರ್ ಸ್ಟೋನ್ ಬೇಕು ಆ ಕಲರ್ ಸ್ಟೋನ್ ಅನ್ನ ಹಾಕ್ಸ್ಕೊಂಡು ಬೇರೆ ಡಿಸೈನ್ ಏನಿದೆ ಅದನ್ನ ಎಕ್ಸಾಕ್ಟ್ ನೀವು ಅದೇ ತರ ಮಾಡಿಸ್ಕೊಳ್ಬಹುದು. ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇದೆ. ನೀವು ಶಾಪ್ನ ವಿಸಿಟ್ ಮಾಡಿದ್ರೆ ನೀವು ಕಡಿಮೆ ಗ್ರಾಮಲ್ಲೇ ಈ ತರದ ಒಂದು ಡಿಸೈನ್ಸ್ಗಳನ್ನ ಮಾಡಿಸ್ಕೊಳ್ಳಿ. ತುಂಬಾನೇ ಒಳ್ಳೆ ಕಲೆಕ್ಷನ್ಸ್, ಒಳ್ಳೆ ಡಿಸೈನ್ಸ್ಗಳು ಇವತ್ತಿನ ಈ ವಿಡಿಯೋದಲ್ಲಿ ಇದೆ. ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೆಂಟ್ರಲ್ಲಿ ಗ್ರೀನ್ ಸ್ಟೋನ್ ಅನ್ನ ಕೊಟ್ಟು ಒಂದು ಫ್ಲವರ್ ಟೈಪ್ ಕಾಣಿಸೋ ರೀತಿನಲ್ಲಿ ಈ ಒಂದು ಇಯರಿಂಗ್ ನ ಡಿಸೈನ್ ಮಾಡಿರುವಂತದ್ದು. ಅರೌಂಡ್ ನಿಮ್ಗೆ 4 to 5 ಗ್ರಾಮ್ಸ್ ಒಳಗಡೆ ನಿಮ್ಗೆ ಈ ತರದ ಒಂದು ಇಯರಿಂಗ್ ಡಿಸೈನ್ ಸಿಗುತ್ತೆ. ನಾನು ಆಗ್ಲೇ ಹೇಳಿದೆ, ಸ್ಕ್ರೂ ನಿಮ್ಗೆ ದಪ್ಪ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಆಗುತ್ತೆ ಅಷ್ಟೇ. ಮತ್ತೊಂದು ಡಿಸೈನ್ ನೋಡ್ತಿದ್ದೀರಾ, ಒಂದು ಗ್ರೀನ್ ಸ್ಟೋನ್ ಅನ್ನ ಯೂಸ್ ಮಾಡಿ ಕಂಪ್ಲೀಟ್ ಒಂದು ಫ್ಲವರ್ ರೀತಿನಲ್ಲಿ ಕಾಣುವಂತಹ ಒಂದು ಸ್ಟಡ್ ಡಿಸೈನ್. ಸ್ವಲ್ಪ ದೊಡ್ಡದಾಗಿ ಇರೋದ್ರಿಂದ ಇದು ಅರೌಂಡ್ 4 to 5 ಗ್ರಾಮ್ಸ್ ಆಗ್ಬೋದು. ನಿಮ್ಗೆ ಇದು ಗ್ರೀನ್ ಸ್ಟೋನ್ ತಗೊಂಡಿದ್ದಾರೆ. ನಿಮ್ಗೆ ಲೈಟ್ ಪಿಂಕ್ ಇಲ್ಲ ಡಾರ್ಕ್ ಪಿಂಕ್, ರೆಡ್ ಈ ತರ ಸ್ಟೋನ್ಗಳನ್ನ ತಗೊಂಡ್ರೆ ತುಂಬಾನೇ ಯೂನಿಕ್ ಡಿಸೈನ್ ಸ್ಟಡ್ ಆಗುತ್ತೆ. ನೀವು ಈ ತರ ಒಂದು ಸ್ಟೋನ್ ಕಲರ್ನ ಚೇಂಜ್ ಮಾಡಿಕೊಂಡು ಡಿಸೈನ್ನ ಸೇಮ್ ಇಟ್ಸ್ಕೊಂಡು
ನೀವು ವೇರ್ ಮಾಡ್ಬೋದು, ಅಂದರೆ ಡಿಸೈನನ್ನು ಮಾಡಿಸ್ಕೊಳ್ಬೋದು ಇಯರಿಂಗ್ ಡಿಸೈನ್ಸ್ಗಳನ್ನ. ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ, ಫ್ಲವರ್ ಟೈಪ್ನಲ್ಲಿ ಒಂದು ಗ್ರೀನ್ ಸ್ಟೋನ್ ವಿತ್ ವೈಟ್ ಸ್ಟೋನ್ ಕಾಂಬಿನೇಷನಲ್ಲಿ ಬಂದಿದೆ. ತುಂಬಾ ಒಳ್ಳೆಯ ಡಿಸೈನ್ಸು, ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಬಂದಿರುವಂತಹ ಡಿಸೈನ್ಸ್ಗಳು. ಹೋಪ್ ಇವತ್ತಿನ ಎಲ್ಲ ಡಿಸೈನ್ಸ್ಗಳು ಇಷ್ಟ ಆಗಿದೆ ಅಂತ ಅನ್ಕೊಡ್ತೀನಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ತುಂಬಾ ಒಳ್ಳೆಯ ಡಿಸೈನ್ಸ್ ಒಂದಿಗೆ ಬರೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.